ನನ್ನ ಡೆಲಿವರಿ ಆದ್ಮೇಲೆ ನಮ್ಮ ಹಾಸ್ಪಿಟಲಲ್ಲಿ ಗಂಜಿ ಅಲೋನೇ ಇರ್ಲಿಲ್ಲ. ಅಂದ್ರೆ ಡಾಕ್ಟರ್ ನನ್ಗೆ ಗಂಜಿ ಕುಡಿಬೇಡ, ಬ್ರೆಡ್ ತಿನ್ಬೇಡ, ರಸ್ಕ್ ತಿನ್ಬೇಡ, ಬನ್ ತಿನ್ಬೇಡ, ಬಿಸ್ಕೆಟ್ಸ್ ತಿನ್ಬೇಡ, ಬೇಕರಿ ಐಟಮ್ಸ್ ಎಲ್ಲ ತಿಂದ್ರೆ ಮತ್ತೆ ಗಂಜಿ ಕುಡಿದ್ರೆ ಫುಲ್ ದಪ್ಪ ಆಗ್ಬಿಡ್ತೀಯ, ಉಬ್ಬು ಬಿಡ್ತೀಯ, ಬೆಲ್ಲಿ ಫ್ಯಾಟ್ ಎಲ್ಲ ಇನ್ನು ಜಾಸ್ತಿ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಹಾಸ್ಪಿಟಲಲ್ಲಿ ಇರುವಾಗ ಅಷ್ಟೇ ನಾನು ಅದನ್ನ ಫಾಲೋ ಮಾಡಿದ್ದು. ಮನೆಗೆ ಬಂದ್ಮೇಲೆ ಎಲ್ರು ನಾವೇನ್ ತಿಂದಿಲ್ವಾ ಅದಕ್ಕೆ ಮಿಲ್ಕ್ ಸಪ್ಲೈ ಜಾಸ್ತಿ ಗಂಜಿಗೆ ಆಗೋದು, ಕುಡಿಲೇಬೇಕು ಅಂತೇಳಿ ಹೇಳಿದ್ಕೆ ನಾನು ಒಂದು ಜಸ್ಟ್ 20 ಡೇಸ್ ಏನೋ ಅಷ್ಟೇ ಗಂಜಿ ಕುಡ್ದಿದ್ದು ಡೈಲಿ 1 ಟೈಮ್. ಮತ್ತೆ ನೋಡೋಕ್ ಬರೋರೆಲ್ಲ ಬ್ರೆಡ್ಡು, ಬನ್ ಎಲ್ಲ ತರೋರೆಲ್ಲ ತಿಂತಾ ಇದ್ದೆ ನಾನು. ಅಷ್ಟಕ್ಕೇನೆ ನಾನು ವೆಯ್ಟ್ ಗೇನ್ ಆಗ್ಬಿಟ್ಟೆ. ಒಂದು 7 ಟು 8 ಕೆಜಿಸ್ ಅಂತೂ ವೆಯ್ಟ್ ಗೇನ್ ಆಗ್ಬಿಟ್ಟೆ. ಆಫ್ಟರ್ ಡೆಲಿವರಿ ನಮಗೆ ಎಷ್ಟು ಬಾಡಿ ಚೇಂಜಸ್ ಇರುತ್ತೆ ಅಂತ ಅಂದ್ರೆ ಬೆಲ್ಲಿ ಫ್ಯಾಟ್ ಎಷ್ಟೊಂದು ಬಂದಿರುತ್ತೆ, ವೆಯ್ಟ್ ಗೇನ್ ಆಗಿರ್ತೀವಿ, ನಮ್ಮ ಬಾಡಿ ನಮಗೆ ನೋಡ್ಕೊಳಕ್ಕಾಗಲ್ಲ. ಮತ್ತೆ ಸ್ಕಿನ್ ಕೇರ್ ಮಾಡಿದ್ರೆ ಸ್ಕಿನ್ ಅಂತೂ ಫುಲ್ ಹಾಳಾಗೋಗ್ಬಿಡುತ್ತೆ, ಹೇರ್ ಫಾಲ್ ಆಗಿರುತ್ತೆ, ಒಂಥರ ವಿಚಿತ್ರವಾಗಿ ಆಗ್ಬಿಡ್ತೀವಿ ಅಂತಾನೆ ಹೇಳ್ಬೋದು. ತುಂಬ ಕಷ್ಟ ಇದನ್ನ ಮತ್ತೆ ನಾವು ಮುಂಚೆ ಥರ ಆಗೋದು. ನಮ್ಮ ಬಾಡಿ 9 ಮಂತ್ಸ್ ತಗೊಂಡಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ, ವೆಯ್ಟ್ ಗೇನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಲ್ಲ ಇರುತ್ತೆ. ಆಫ್ಟರ್ ಡೆಲಿವರಿ ನಾವು ಟೈಮ್ ಕೊಡಬೇಕಾಗುತ್ತೆ. 1 ಇಯರ್, 1.5 ಇಯರ್ ಅಂತೂ ನಮ್ಮ ಬಾಡಿಗೆ ನಾವು ಚೆನ್ನಾಗಿ ಟೈಮ್ ಕೊಟ್ಟರೆ ಮತ್ತೆ ಅದು ಹೀಲ್ ಆಗಿ ನಾರ್ಮಲ್ ಮುಂಚೆ ಥರ ಆಗ್ಬೋದು. ನಾನು ಇನ್ನೂ ಹೊಟ್ಟೆಗೆ ಬೆಲ್ಟ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಡಾಕ್ಟರ್ನ ಕೇಳಿದೆ ನಾನು, 3 ಮಂತ್ಸ್ ಆದಮೇಲೆ ಹಾಕು ಅಂತ ಹೇಳಿದ್ರು. ಹಾಗಾಗಿ ಇನ್ನೇನು 3 ಮಂತ್ಸ್ ಆಗ್ತಾ ಬರ್ತಾ ಇದೆ, ಬೆಲ್ಟ್ ತರಿಸ್ಕೊಂಡಿದ್ದೀನಿ ಹಾಕೋಣ ಅಂತ. ಇನ್ನು ನನ್ನ ವೆಯ್ಟ್ ನೋಡ್ಕೊಂಡಾಗ್ಲಿಂದ ನನಗೆ ನ್ಯೂಟ್ರಿಷನ್ ಇರೋ ಫುಡ್‌ನ ತಗೋಬೇಕು, ಹಳಮುಳ ಎಲ್ಲ ತಿನ್ನಬಾರ್ದು ಅಂತ ಅನ್ಸ್ಬಿಟ್ಟಿದೆ. ಹಾಗಾಗಿ ನಾನು ಕ್ಯಾಲರೀಸ್‌ನ ನೋಡ್ಕೊಂಡು ತಿಂತಾ ಇದ್ದೀನಿ. ನಮ್ಮ ಮಮ್ಮಿ ಮತ್ತೆ ರಾಗಿ ಕೆಲಸ ಮಾಡಿದ್ರು. ನನ್ನ ತಂಗಿ ಇಲ್ಲಿ ಕಟ್ ಮಾಡ್ತಾ ಇದ್ದಾಳೆ. ನಾನು ಅವಳು ಕಟ್ ಮಾಡಿ ಬಾಕ್ಸಲ್ಲೆಲ್ಲ ಇಟ್ವಿ. ಅಜಿಯೋಯಿಂದ ಪಾಪುಗೆ ಅಂತ ಮತ್ತೆ ಶಾರ್ಟ್ಸ್‌ನ ತರಿಸಿದ್ದೆ. ಇದಂತೂ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಜಸ್ಟ್ ನನಗೆ ₹250ಗೆ 4 ಶಾರ್ಟ್ಸ್ ಬಂದಿದೆ. ನಾನು ತರಿಸಿರೋ ಸೈಜ್ ಬಂದ್ಬಿಟ್ಟು 18 ಟು 24 ಮಂತ್ಸ್. ನಮ್ಮ ಮನೇಲಿ ಚಿಕ್ಕ ಸೈಜ್ ಆದರೆ ಆಗಲ್ಲ ಅಂತೇಳಿ ಅವ್ನು ಹುಟ್ದಾಗ ತಂದಿರೋ ಯಾವೋ ಪಾಪುಗೆ ಇವಾಗ ಆಗ್ತಾ ಇಲ್ಲ. ಹಾಗಾಗಿ ದೊಡ್ಡ ಸೈಜ್ ಆರ್ಡರ್ ಮಾಡು ಅಂದಿದ್ದಕ್ಕೆ ದೊಡ್ಡ ಸೈಜ್ ಆರ್ಡರ್ ಮಾಡಿದ್ದೀನಿ. ನಿಜವಾಗ್ಲೂ ಕ್ವಾಲಿಟಿ ಅಂತೂ ತುಂಬ ಇಷ್ಟ ಆಗೋಯ್ತು ನನಗೆ. ಪ್ಯಾಕ್ ಆಫ್ 4 ಬಂದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೇಬಿಗೂ ಅಷ್ಟೇ ಹಾಕಿದಾಗ ತುಂಬ ಕಂಫರ್ಟಬಲ್ ಆಗೂ ಕೂಡ ಇದೆ. ಎಲಾಸ್ಟಿಕ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ ಏನಾದರೂ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ. ಮತ್ತೆ ಪ್ಯಾಕ್ ಆಫ್ 3 ನ್ಯಾಪ್ಕಿನ್ಸ್ ಕೂಡ ತರಿಸಿದೆ. ಇದು ಜಸ್ಟ್ ₹50ಗೆ ನನಗೆ ಸಿಕ್ಕಿದೆ. ನಿಜವಾಗ್ಲೂ ಸೈಜ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟರು. ಇನ್ನೂ 2 ಸೆಟ್ ಆರ್ಡರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, 1 ಸೆಟ್ ಬಂದಿದೆ, ಇನ್ನೂ 1 ಸೆಟ್ ಬರೋದಿದೆ. ಇವೆರಡರದ್ದು ಲಿಂಕ್ ಬೇಕಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮಗೆ